ಹಾಸನ ಹಾಲು ಒಕ್ಕೂಟ ನಿರ್ಮಿಸ್ತಾ ಇರುವ ಮೆಗಾ ಡೈರಿ ಘಟಕದ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಆಹ್ವಾನಿಸಲು ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತಿಳಿಸಿದ್ದಾರೆ. ಹಾಸನ ಹಾಲು ಒಕ್ಕೂಟದ ಆವರಣದಲ್ಲಿ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಈ ವಿಚಾರ ಚರ್ಚೆಯಾಗಿದ್ದು, ಮೇ 15ರ ನಂತರ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಆಯೋಜಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಅವರು ಹೇಳಿದರು. ಸುಮಾರು 830 ಕೋಟಿ ವೆಚ್ಚದಲ್ಲಿ ಮೆಗಾ ಡೈರಿ ನಿರ್ಮಾಣವಾಗ್ತಾ ಇದ್ದು, ಅದರಲ್ಲಿ 400 ಕೋಟಿ ಒಕ್ಕೂಟದ ಸ್ವಂತ ನಿಧಿಯಿಂದ ಹಾಗೂ ಎನ್ಡಿಟಿಬಿ ಮೂಲಕ 298 ಕೋಟಿ ಸಾಲ ಪಡೆಯಲಾಗಿದೆ. ಎರಡನೇ ಹಂತದಲ್ಲಿ ಇನ್ನೂ 150 ಕೋಟಿ ಸಾಲ ಮಂಜೂರಾಗಿದೆ ಎಂದು ಮಾಹಿತಿ ನೀಡಿದರು. ಪ್ರತಿದಿನ ಸುಮಾರು 2,000ಕ್ಕೂ ಹೆಚ್ಚು ಭಕ್ತರಿಗೆ ಅಲ್ಲದೆ ಸಾವಿರಾರು ಜನರಿಗೆ ಉಪಯೋಗವಾಗುವಂತೆ ಮೆಗಾ ಡೈರಿ ಯೋಜನೆ ರೂಪಿಸಲಾಗಿದೆ. ಕಾರ್ಯಾರಂಭವಾದ ನಂತರ ಹಾಸನ ಹಾಲು ಒಕ್ಕೂಟದ ದೇಶದಲ್ಲೇ ಪ್ರಮುಖ ಸ್ಥಾನ ಪಡೆಯಲಿದೆ ಎಂಬ ವಿಶ್ವಾಸವನ್ನು ರೇವಣ್ಣ ವ್ಯಕ್ತಪಡಿಸಿದರು. ಒಕ್ಕೂಟದಲ್ಲಿ 1.10 ಲಕ್ಷ ಸದಸ್ಯರು ಇದ್ದು, ಉದ್ಘಾಟನಾ ಕಾರ್ಯಕ್ರಮಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದ ದಿನ ಸದಸ್ಯರಿಗೆ ಒಂದೇ ರೀತಿಯ ಡ್ರೆಸ್ ಕೋಡ್ ಇರಲಿದೆ ಎಂದು ತಿಳಿಸಿದರು. ಮೆಗಾ ಡೈರಿ ಘಟಕದಲ್ಲಿ ದಿನಕ್ಕೆ 10 ಲಕ್ಷ ಲೀಟರ್ ಹಾಲು ಸಂಸ್ಕರಣೆ, 2 ಲಕ್ಷ ಲೀಟರ್ ಪ್ಯಾಕಿಂಗ್, 40 ಟನ್ ಬೆಣ್ಣೆ, 1 ಲಕ್ಷ ಲೀಟರ್ ಮೊಸರು, 10 ಟನ್ ತುಪ್ಪ ಹಾಗೂ 5 ಟನ್ ಪನ್ನೀರು ಉತ್ಪಾದನೆ ಮಾಡುವ ವ್ಯವಸ್ಥೆ ಇರಲಿದೆ. ಇದರ ಜೊತೆಗೆ ಸುಮಾರು 70 ಕೋಟಿ ವೆಚ್ಚದಲ್ಲಿ ಥೀಮ್ ಪಾರ್ಕ್ ನಿರ್ಮಾಣ ಮಾಡಲಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇದು ಪ್ರವಾಸಿಗರಿಗೂ ಆಕರ್ಷಣೀಯ ಸ್ಥಳವಾಗಲಿದೆ. ಇದೇ ವೇಳೆ ಹಾಲು ಉತ್ಪಾದಕರಿಗೆ ಸರ್ಕಾರ ನೀಡುತ್ತಾ ಇರುವ ಪ್ರೋತ್ಸಾಹ ಧನವನ್ನು ಲೀಟರ್ಗೆ 10 ರಿಂದ 12ಕ್ಕೆ ಹೆಚ್ಚಿಸಬೇಕು ಎಂದು ಸರ್ಕಾರವನ್ನು ರೇವಣ್ಣ ಒತ್ತಾಯಿಸಿದರು. ಈ ಕಾಮಗಾರಿ ಎಲ್ಲ ನಾವ್ಯಾರು ಹಾಸನ ಡೈರಿಯಲ್ಲಿ ಮಾಡಿಲ್ಲ. ಈ ಕಾಮಗಾರಿನ ಟೆಂಡರ್ ಕರೆದು ಎಲ್ಲ ಮಾಡೋದು ಬೆಂಗಳೂರಿನ KMFಗೆ ಕೊಟ್ಟಿದ್ದೀವಿ. ನಾವೇಕೆ ಅಂದರೆ ರೇವಣ್ಣರು ಮಾಡಿ ನಾವು ಡೈರೆಕ್ಟರ್ ಅವರು ದುಡ್ಡು ಹೊಡೆದ್ರು ಅನ್ನೋದು ಬೇಡ ಅಂತೇಳಿ ಎಲ್ಲ ಬೆಂಗಳೂರಿನಲ್ಲಿ ಕೊಟ್ಟಿದ್ದೀವಿ. ಇವರು KMF ಟೆಂಡರ್ ಕರೆಯೋದು, PW ಇಲಾಖೆಯಿಂದ ಸರ್ಟಿಫೈ ಆಗಬೇಕು. ಪ್ರತಿ ಇದಕ್ಕೂ PW ಇಲಾಖೆನೇ ಸರ್ಟಿಫೈ ಮಾಡಬೇಕು. ಮತ್ತು ಇದಕ್ಕೆಲ್ಲ ಕುಮಾರಣ್ಣರಿದ್ದಾರೆ, ಅವತ್ತು ಅನುಮತಿ ಕೊಟ್ಟಿದ್ದಾರೆ. ಅವರೇ ಇವತ್ತು ಮೆಗಾ ಡೈರಿಗೆ ಮತ್ತು ಸರ್ಕಾರದ ಎಲ್ಲ ಏನೇನು ಅನುಮತಿ ತಗೋಬೇಕು ಅದನ್ನೆಲ್ಲ ತಗೊಂಡಿದ್ದೀವಿ. ಇದು ಮೆಗಾ ಡೈರಿಗೆ ಮೊದಲನೇದಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನ ಕರೆಸಬೇಕು ಅಂತ ಒಂದು ನಿರ್ಣಯ ಮಾಡ್ಬೋದಾ? ಅದ್ರ ಜೊತೆಗೆ ದೇವೇಗೌಡರನ್ನ, ಕುಮಾರಣ್ಣರನ್ನ, ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆಸೋದು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ ನಮ್ಮ ಬೋರ್ಡ್. ಅದನ್ನು ತಮ್ಮ ಗಮನಕ್ಕೆ ತರ್ತೀವಿ. ಅರ್ಬನ್ ಹಸ್ಬೆಂಡ್ರಿ ಮಿನಿಸ್ಟರ್ ಇರ್ಬೋದು, NDDP ಚೇರ್ಮನ್ ಇರ್ಬೋದು, ಮತ್ತು ನಮ್ಮ ಕೇಂದ್ರದ ಏನು ಡೈರಿ ಮಿನಿಸ್ಟರ್ ಇದ್ದಾರೆ ಅವ್ರನ್ನೂ ಕರೆಸೋದು ಅಂತೇಳಿ ನಾವು ತೀರ್ಮಾನ ಮಾಡಬಹುದು. ಏನು ಅಂತ ತಮ್ಮ ಗಮನಕ್ಕೆ ಸಹಕಾರಿ ಸಚಿವರು ಮುಖ್ಯಮಂತ್ರಿಗಳಿದ್ದಾರೆ, ಅವ್ರನ್ನ ಕರೆಸೋದು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಈಗ ಇದು ತಮ್ಮ ಗಮನಕ್ಕೆ ತಂದು ಇದನ್ನು ಯಾವ ರೀತಿ ಕಾರ್ಯಕ್ರಮ ರೂಪಿಸ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ತೀವಿ. ಏನು ಪ್ರೋಟೋಕಾಲ್ ಇದೆ ಅದ್ರ ಪ್ರಕಾರ, ಯಾಕೆಂದರೆ ಇದು ಚನ್ನಪಟ್ಟಣ ಏನು ಮೆಗಾ ಡೈರಿ ಆಗ್ತಾ ಇದೆ ಅದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ ಬರ್ತಾಯಿದೆ. ಕೌಶಿಕದ ಇದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ ಮೆಗಾ ಡೈರಿ ಉದ್ಘಾಟನೆ ಕಾರ್ಯಕ್ರಮ ಬರ್ತಾಯಿದೆ. ಅದನ್ನು ತಿಳ್ಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ಬೋದು. ಅಂದರೆ ಮೆಗಾ ಡೈರಿದು 15ನೇ ತಾರೀಕು ಆದಮೇಲೆ ಮಾಡ್ಬೋದಾ? ಆಮೇಲೆ 1,10,000 ಜನ ಸದಸ್ಯರಿದ್ದಾರೆ ನಮ್ಮ ಡೈರಿಯ. 1,10,000 ಜನ ಅವತ್ತು ಎಲ್ಲರಿಗೂ ಸೊಸೈಟಿಯರೇ ಹೇಳಿದ್ದೀವಿ. ಸೊಸೈಟಿಯರು ನಾವೇ ಅವರಿಗೆ ಒಂದೇ ಥರ ಡ್ರೆಸ್ ಕೋಡ್, ಅಂದರೆ ಎಲ್ಲರೂ ಗಂಡಸರು ಪಂಚೆ ಶರ್ಟ್ ವೈಟ್, ಅವರು ಸೊಸೈಟಿಯರೇ ಮಾಡ್ಕೊಂಬರ್ಬೇಕು. ಅದು ಒಂದು ವಿನೂತವಾಗಿ ಮಾಡಬೇಕು ಅನ್ನೋದು ಮಾಡ್ಬೋದು. ಅದನ್ನು ಅವರು ಸೊಸೈಟಿಯರೇ ಹೆಣ್ಮಕ್ಳಿಗೂ ಒಂದು ಸಪ್ರೇಟಾಗಿ ಅವ್ರಿಗೂ ಇದನ್ನು ಬಟ್ಟೆನ ಒಂದೇ ಇದನ್ನು ಬಟ್ಟೆ ಕೊಡೋದು ಅಂತೇಳಿ ಅದು ಅವರು ಸೊಸೈಟಿಯರೇ ಕೂತ್ಕೊಂಡು ಹೆಂಗಸರಿಗೆ ಅವ್ರು ಸೀರೆ ಮತ್ತು ಎಲ್ಲ ಒಂದೇ ಕಲರ್, ಇದು ವೈಟ್ ಡ್ರೆಸ್ಸು ಪಂಚೆ ಶರ್ಟ್ ನಮ್ಮ ರೈತರು. ನಾವು ಅದನ್ನು ಮಾಡೋದಕ್ಕೆ ತಮ್ಮದೆಲ್ಲ ತೀರ್ಮಾನ ಇದೆ. ಎಲ್ಲ ಸೊಸೈಟಿಯವರು ನಿಮ್ಮ ಸಂಘದಲ್ಲಿ ಈ ಕ್ಯಾನು ಕೊಡೋದು ಬದಲ ಆ ರೈತರಿಗೆ ಒಂದೊಂದು ಬಟ್ಟೆ ಕೊಡ್ಬೋದಾ? ಒಂದು ಶರ್ಟು ಪಂಚೆ ಕೊಡೋಕ್ಕೆ ಸುಮ್ಮನೆ ಕ್ಯಾನ್ ಕೊಟ್ಟಿರುತ್ತೆ, ಅವರು ಒಂದು ಇದು ಮಾಡಿಕೊಳ್ಳಿ. ಅದನ್ನು ಈಗ ಎಲ್ಲಿ ಕಮ್ಮಿ ಸಿಗುತ್ತೋ ಎಲ್ಲ ಕೂತು ನಾವು ಮಾತಾಡಿ, ಕೆಲವು ಸಂಘದ ಸೆಕ್ರೆಟ್ರಿಗಳನ್ನೂ ಕರೆಸ್ತೀನಿ, ಅಧ್ಯಕ್ಷರನ್ನು ಕರೆಸಿ ನಾವು ಕೂತು ಮಾತಾಡೋಣ. ಆಮೇಲೆ ಯಾವ ರೀತಿ ಕಾರ್ಯಕ್ರಮ ನಿರ್ವಹಣೆ ಮಾಡಬೇಕು. ಅವತ್ತು
1,10,000 ಜನ ಸದಸ್ಯರು ಬರಬೇಕಾಗಿದೆ. ಮೂಲಭೂತ ಸೌಕರ್ಯ ನಿಧಿಯಿಂದ ನಾವು 400 ಕೋಟಿ ಕೊಟ್ಟಿದ್ದೀವಿ. ಯಾವುದೇ ಸರ್ಕಾರದ ಮೆಗಾ ಡೈರಿಗೆ ಇಲ್ಲ. NDDP ಇದರಿಂದ NDDPಯಿಂದ 298 ಕೋಟಿ ಸಾಲ ಮಂಜೂರಾತಿ ಆಗಿತ್ತು. 350 ಕೋಟಿ ಅದರಲ್ಲಿ 298 ಕೋಟಿ ಡ್ರಾ ಮಾಡಿದ್ದು. ಬರೀ ಇನ್ನೂ 60 ಕೋಟಿ ಇತ್ತು. ಈಗಾಗಲೇ 298 ಕೋಟಿಲಿ 88 ಕೋಟಿ ಸಾಲ ತೀರಿಸಿದ್ದೀವಿ. ಇರೋದೇ 210 ಕೋಟಿ. ಮತ್ತು ಈಗ ಎರಡನೇ ಹಂತದಲ್ಲಿ ಮೊನ್ನೆ ಡೆಲ್ಲಿಗೆ ಹೋಗಿ ಕುಮಾರಣ್ಣವ್ರು ಇಟ್ಕೊಂಡು ದೇವೇಗೌಡರು ಇಟ್ಕೊಂಡು ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಹತ್ರ 1,150 ಕೋಟಿ ಮತ್ತೆ ಕೊಡಿಸಿದ್ದೀವಿ. ಮೇ 20 ಮೇಲೆ ಪ್ರೈಮ್ ಮಿನಿಸ್ಟ್ರು ಯಾವ ಟೈಮಲ್ಲಿ ಕೊಡ್ತಾರೆ ಅವ್ರನ್ನ ಇದು ಮಾಡಿ ಪ್ರೈಮ್ ಮಿನಿಸ್ಟ್ರು, ರಾಜ್ಯದ ಮುಖ್ಯಮಂತ್ರಿಯವರು, ದೇವೇಗೌಡರು, ಕುಮಾರಣ್ಣವರು ಕೇಂದ್ರ ಅವರೇ ಅವ್ರ ಮುಖ್ಯಮಂತ್ರಿ ಇದ್ದಾಗ ಈ ಡೈರಿ ಓಪನ್ ಮಾಡಿಕೊಟ್ಟಿದ್ದು. ಆಮೇಲೆ ಕೇಂದ್ರದ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಇರ್ಬೋದು, NDDP ಮಿನಿಸ್ಟ್ರು ಪ್ರೋಟೋಕಾಲ್ ಏನಿದೆ ಅದ್ರ ಪ್ರಕಾರ ಇಲ್ಲಿ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರು, NDDP ಚೇರ್ಮನ್ನು ಎಲ್ಲರೂ ಕರೆಸ್ತಾ ಇದ್ದೀವಿ. ಗೊತ್ತಾಯ್ತು ಸರ್? ಅದು ಪ್ರೋಟೋಕಾಲ್ ಪ್ರಕಾರ MLA ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲರೂ. ಹಲೋ ಸರ್, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಿಯಾಗಿ ಪ್ರೋಟೋಕಾಲ್ ಪ್ರಕಾರ ಏನಿದೆ ಅದು ಕಳಿಸ್ತೀವಿ. ಈಗ ಇದನ್ನು ದಯಮಾಡಿ, ಇದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ 66 ಎಕರೆನಲ್ಲಿ ನಾವು ಈಗ ಮಾಡಿರೋದು.